ಗುಡ್ ಆಫ್ಟರ್ನೂನ್ ಡಿಯರ್ ಸ್ಟೂಡೆಂಟ್ಸ್. ಎಲ್ಲರೂ ಆರೋಗ್ಯವಾಗಿದ್ದೀರಿ, ಎಲ್ಲರೂ ಚೆನ್ನಾಗಿದ್ದೀರಿ, ಎಲ್ಲರೂ ಸುಖವಾಗಿ ಸಂತೋಷವಾಗಿ ಇದ್ದೀರಿ, ಸತತವಾಗಿ ಹೀಗೆ ಇರಿ ಅಂಥೇಳಿ ಹಾರೈಸುತ್ತಾ, ನಿಮಗೆಲ್ಲ ಗೊತ್ತಿರುವಂಗೆ 3ನೇ ಸೆಮಿಸ್ಟರ್ನ ಉದ್ದಕ್ಕೂ ನಾವು ಕ್ಲಾಸಸ್ಗಳನ್ನು ಕಾಲೇಜಿನ ಕ್ಲಾಸ್ ರೂಮ್ಗಳಲ್ಲೇ ಕಂಡಕ್ಟ್ ಮಾಡಿದ್ದೀವಿ. ಸಿಲೆಬಸ್ಸನ್ನು ಕೂಡ ನಾವು ಪ್ರತಿದಿನ ನಿಮಗೆ ಕ್ಲಾಸ್ಗಳನ್ನು ತೆಗೆದುಕೊಳ್ಳುವುದರ ಮೂಲಕ ಸಿಲೆಬಸ್ಸನ್ನು ಕೂಡ ಮುಗಿಸಿದ್ವಿ. ನೀವು ಆಲ್ರೆಡಿ 3ನೇ ಸೆಮಿಸ್ಟರ್ನ ಪರೀಕ್ಷೆಗಳನ್ನು ಕೂಡ ಬರೆದಿದ್ದೀರಿ. ಬಹುಶಃ ಎಲ್ಲ ಪ್ರಶ್ನೆ ಪತ್ರಿಕೆಗಳ ಅಥವಾ ಎಲ್ಲ ವಿಷಯಗಳ ಪರೀಕ್ಷೆಗಳು ಮುಕ್ತಾಯವಾಗಿವೆ. ಕೇವಲ 2 ಅಥವಾ 3 ವಿಷಯಗಳ ಪರೀಕ್ಷೆಗಳು ಮಾತ್ರ ಇನ್ನೂ ಬಾಕಿ ಉಳಿದಿವೆ. ಕರೋನಾ ವೈರಸ್ನ ಹಾವಳಿ ಕಡಿಮೆಯಾದ ಕೂಡಲೇ ಸಂಬಂಧಪಟ್ಟ ಪ್ರಾಧಿಕಾರ ಈ ಪರೀಕ್ಷೆಗಳನ್ನು ನಡೆಸುವುದರ ಕಡೆಗೆ ಗಮನ ಹರಿಸುತ್ತೆ ಅಂಥೇಳಿ ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡುತ್ತಾ, ಈ ವರ್ಷ ಫಿಸಿಕಲ್ ಆಗಿ ಕ್ಲಾಸಸ್ಗಳು ಸ್ಟಾರ್ಟ್ ಆಗೋವರೆಗೂ ಕರ್ನಾಟಕ ಸರ್ಕಾರದ ಆದೇಶದಂತೆ 4ನೇ ಸೆಮಿಸ್ಟರಿನ ಸಿಲೆಬಸ್ಸನ್ನು ಆನ್ಲೈನ್ ಕ್ಲಾಸ್ಗಳ ಮೂಲಕವೇ ನಡೆಸಬೇಕು ಅಂಥೇಳಿ ಆದೇಶವಾಗಿರುವುದರಿಂದ ಪ್ರತಿದಿನ ನಾವು ವಿಶೇಷವಾಗಿ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ 2, 4 ಮತ್ತು 6ನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳ ಸಿಲೆಬಸ್ಸನ್ನು ಆನ್ಲೈನ್ ಕ್ಲಾಸ್ಗಳ ಮೂಲಕವೇ ಇದೇ ಥರ ವಿಡಿಯೋವನ್ನು ಪ್ರತಿದಿನ ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಅಪ್ಲೋಡ್ ಮಾಡುವುದರ ಮೂಲಕ ಆದಷ್ಟು ಸಿಲೆಬಸ್ಸನ್ನು ಮುಗಿಸೋದಕ್ಕೆ ಪ್ರಯತ್ನ ಮಾಡೋಣ. ಆಲ್ರೆಡಿ ನಿಮ್ಮ ವಾಟ್ಸಪ್ ಗ್ರೂಪ್ಗಳನ್ನು ಕೂಡ ರಚಿಸಲಾಗಿದೆ. ಬಹಳಷ್ಟು ವಿದ್ಯಾರ್ಥಿಗಳು ಈ ವಾಟ್ಸಪ್ ಗ್ರೂಪ್ನಲ್ಲಿ ಇದ್ದೀರಿ. ಇನ್ನೂ ಯಾವುದೇ ವಿದ್ಯಾರ್ಥಿಗಳು ಈ ವಾಟ್ಸಪ್ ಗ್ರೂಪ್ನಿಂದ ಹೊರಗೆ ಉಳಿದಿದ್ದರೆ ಇಮಿಡಿಯೇಟಾಗಿ ಅವರು ನಿಮ್ಮ ಫ್ರೆಂಡ್ಸ್ಗಳ ಆಗಿದ್ದರೆ ಇಮಿಡಿಯೇಟಾಗಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಈ ಗ್ರೂಪ್ಗಳಿಂದ ಹೊರಗೆ ಉಳಿದಿದ್ದರೆ ಅಂಥವರನ್ನು ಕೂಡ ಈ ಗ್ರೂಪ್ಗಳಲ್ಲಿ ಅವರನ್ನು ಸೇರಿಸಿ. ಹಾಗಾಗಿ ಈ ವರ್ಷದ ಸಿಲೆಬಸ್ನಲ್ಲಿ ನೀವು 3ನೇ ಸೆಮಿಸ್ಟರ್ನಲ್ಲಿ ಏನು ಕಲ್ತಿದ್ರಲ್ಲ ಅದೇ ಸಿಲೆಬಸ್ಸನ್ನು ಮುಂದುವರಿದ ಭಾಗವನ್ನು ನೀವಿಲ್ಲಿ ಕಲಿತೀರಿ. ನಿಮ್ಮ 3ನೇ ಸೆಮಿಸ್ಟರ್ನ ಸಿಲೆಬಸ್ನಲ್ಲಿ ನೀವು ಇಂಡಿಯನ್ ಗವರ್ಮೆಂಟ್ ಮತ್ತು ಪಾಲಿಟಿಕ್ಸ್ ಬಗ್ಗೆ ಕಲ್ತಿದ್ರಿ. ಈಗ ನೀವು ಅಲ್ಲಿ ಏನು ಕಲ್ತಿದ್ರಲ್ಲ ಅದನ್ನೇ ಇವಾಗ ನೀವು ಕರ್ನಾಟಕಕ್ಕೆ ಅನ್ವಯ ಮಾಡಿಕೊಂಡು ಅಥವಾ ಕರ್ನಾಟಕಕ್ಕೆ ಸ್ಪೆಸಿಫಿಕ್ ಆಗಿ ಅದನ್ನೇ ಅನ್ವಯ ಮಾಡಿಕೊಂಡು ಇವಾಗ ನೀವು ಕಲಿತೀರಿ. ಆ ರೀತಿಯಾಗಿ ಇಲ್ಲಿಯೂ ಕೂಡ 5 ಚಾಪ್ಟರ್ಗಳನ್ನು ಈ ಸಿಲೆಬಸ್ನಲ್ಲಿ ಅಳವಡಿಸಲಾಗಿದೆ. ಆ್ಯಸ್ ಯೂಜ್ವಲ್ ನಾನು ಹೇಳೋದೇನಂತಂದರೆ, ಯಾವುದೇ ಎಕ್ಸಾಮ್ ನೀವು ಬರೆಯುವಾಗ ಕೆಲವು ಜನ ಕೇಳ್ತಿರ್ತೀರಿ ಇಂಪಾರ್ಟೆಂಟ್ ಚಾಪ್ಟರ್ಗಳು ಯಾವುವು, ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವುವು ಅಂಥೇಳಿ. ನಾನು ಪ್ರತಿ ಸರ್ತಿ ಹೇಳ್ತಿರ್ತೀನಿ, ಎಲ್ಲ ಕ್ವಶನ್ಗಳು ಇಂಪಾರ್ಟೆಂಟೇ, ಎಲ್ಲ ಪಾಠಗಳು ಇಂಪಾರ್ಟೆಂಟೇ, ಎಲ್ಲ ಕನ್ಸೆಪ್ಟ್ಗಳು ಇಂಪಾರ್ಟೆಂಟೇ. ಹಾಗಾಗಿ ಡೋಂಟ್ ಬಿ ಸೆಲೆಕ್ಟಿವ್. ಯಾಕಂತಂದರೆ ಇರೋ 5 ಚಾಪ್ಟರ್ನಲ್ಲಿ ನೀವು ಯಾವತ್ತೂ ಕೂಡ ಇಂಪಾರ್ಟೆಂಟ್ ಅಂತನ್ನು ಹುಡುಕ್ತಾ ಹೋದರೆ ಬ್ಯಾಡ್ ಲಕ್ ಏನೋ ಕ್ವಶನ್ ಪೇಪರ್ ಸೆಟರ್ಸು ಬೇರೆ ಸ್ವರೂಪದ ಪ್ರಶ್ನೆಗಳನ್ನು ಏನಾದರೂ ತೆಗೆದುಬಿಟ್ರೆ ಆವಾಗ ನೀವು ಆ ಪ್ರಶ್ನೆಗಳಿಗೆ ಉತ್ತರಿಸದೆ ಹಾಗೆ ಎಕ್ಸಾಮ್ ಸೆಂಟರ್ನಿಂದ ಹೊರಗೆ ಬಂದಿದ್ದೆ ಆದರೆ ಅದು ನಿಮಗೆ ದೊಡ್ಡ ಹೊಡೆತ ಬೀಳುತ್ತೆ. ಹಾಗಾಗಿ ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಪ್ರತಿಯೊಂದು ಅಕ್ಷರನೂ ಇಂಪಾರ್ಟೆಂಟೇ, ಎಲ್ಲ ಪಾಠಗಳು ಇಂಪಾರ್ಟೆಂಟೇ. ಹಾಗಾಗಿ ಈ ವರ್ಷದ ಸಿಲೆಬಸ್ನಲ್ಲಿ ಮೊದಲನೇ ಅಧ್ಯಾಯ ಕರ್ನಾಟಕದ ಏಕೀಕರಣ. ಈ ಕರ್ನಾಟಕ ಏಕೀಕರಣ ಚಳವಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕದ ಏಕೀಕರಣ ಅಂದರೆ ಏನು, ಕರ್ನಾಟಕದ ಏಕೀಕರಣ ಯಾಕೆ ಆಯಿತು, ಕರ್ನಾಟಕದ ಏಕೀಕರಣಕ್ಕೆ ಯಾವೆಲ್ಲ ಹಂತಗಳನ್ನು ದಾಟ್ಕೊಂಡು ಕರ್ನಾಟಕ ಅಂತಕ್ಕಂಥ ಒಂದು ರಾಜ್ಯ 1956ರಲ್ಲಿ ಉದಯ ಆಯಿತು ಅಂತಕ್ಕಂಥದ್ರ ಬಗ್ಗೆ ನಾವು ಇವಾಗ ಫಸ್ಟ್ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ಪೀಠಿಕೆ ನೋಡಿ. ಕರ್ನಾಟಕ ಏಕೀಕರಣ ಚಳುವಳಿಯು ಭಾರತ ಸ್ವಾತಂತ್ರ್ಯ ಸಂಗ್ರಾಮದೊಂದಿಗೆ ಜೊತೆಯಾಗಿ ಜರುಗಿತು. ನಿಮಗೆಲ್ಲ ಗೊತ್ತಿರುವಂಗೆ ಭಾರತ 200 ವರ್ಷಗಳವರೆಗೆ ಬ್ರಿಟಿಷರ ಆಳ್ವಿಕೆಯಲ್ಲಿತ್ತು. 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ರಚನೆಗೊಂಡಿತು. ಅಲ್ಲಿಂದ 1947ರವರೆಗೆ ಭಾರತದಲ್ಲಿ ಸ್ವಾತಂತ್ರ್ಯ ಚಳುವಳಿ ಬ್ರಿಟಿಷರನ್ನು ಭಾರತದಿಂದ ಹೊರಗೆ ಹಾಕುವುದಕ್ಕೆ ನಿರಂತರವಾಗಿ ನಡ್ಕೊಂಡು ಬಂತು. ಈ ಚಳುವಳಿಯಲ್ಲಿ ಕರ್ನಾಟಕವು ಅಥವಾ ಕನ್ನಡದ ಪ್ರದೇಶಗಳು ಕೂಡ ಸಕ್ರಿಯವಾಗಿ ಭಾಗವಹಿಸಿದವು. ಅದರಿಂದ ಈ ರೀತಿಯಾಗಿ ಭಾರತದ ಸ್ವಾತಂತ್ರ್ಯ ಚಳುವಳಿಯ ಜೊತೆಗೇ ಕರ್ನಾಟಕದ ಏಕೀಕರಣ ಚಳುವಳಿಯು ಕೂಡ ಜೊತೆಯಾಗಿ ಹೆಜ್ಜೆ ಹಾಕ್ತು. ಕರ್ನಾಟಕದ ಅಥವಾ ಕನ್ನಡವನ್ನು ಪ್ರತಿನಿಧಿಸ್ತಕ್ಕಂಥ ಹಲವಾರು ನಾಯಕರು ರಾಷ್ಟ್ರೀಯ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. ಹಾಗಾಗಿ ಮೊದಲನೇ ಪಾಯಿಂಟ್ ನೀವು ಏನು ನೆನಪಿಟ್ಕೋಬೇಕಂತಂದರೆ, ಕರ್ನಾಟಕ ಏಕೀಕರಣ ಚಳುವಳಿ ಭಾರತ ಸ್ವಾತಂತ್ರ್ಯ ಚಳುವಳಿಯ ಜೊತೆಯಾಗಿಯೇ ಹೆಜ್ಜೆ ಹಾಕ್ತು ಅಂತಕ್ಕಂಥ ಅಂಶವನ್ನು ನೀವೆಲ್ಲರೂ ಗಮನದಲ್ಲಿ ಇಟ್ಕೊಳ್ಬೇಕು. ಮುಂದೆ ಕರ್ನಾಟಕ ಏಕೀಕರಣ ಚಳುವಳಿ ಭಾರತೀಯ ಕಾಂಗ್ರೆಸ್ಸಿನ ನೇತೃತ್ವದಲ್ಲಿ ನಡೆದ ಸಮಾವೇಶಗಳು, ಸಭೆಗಳು ಮತ್ತು ಚಳುವಳಿಗಳಲ್ಲಿ ಉಂಟಾದ ರಾಷ್ಟ್ರೀಯತೆಯ ಭಾವನೆಯ ಪರಿಣಾಮವಾಗಿತ್ತು. ಭಾರತದಲ್ಲಿ ನಡೆದಿರ್ತಕ್ಕಂಥ ರಾಷ್ಟ್ರಮಟ್ಟದಲ್ಲಿ ನಡೆದಿರ್ತಕ್ಕಂಥ ರಾಷ್ಟ್ರೀಯ ಚಳುವಳಿ ಭಾರತದಲ್ಲಿ ಏನು ಬದಲಾವಣೆ ತಂತಂದರೆ
ಭಾರತೀಯರಲ್ಲಿ ರಾಷ್ಟ್ರೀಯತೆಯ ಭಾವನೆಯನ್ನು ಹುಟ್ಟುಹಾಕ್ತು. ರಾಷ್ಟ್ರೀಯತೆಯ ಭಾವನೆ ಅಂತಂದರೆ ಏನು? ನಮ್ಮ ಸಂಸ್ಕೃತಿ, ನಮ್ಮ ನಡೆನುಡಿ, ನಮ್ಮ ಸಂಪ್ರದಾಯಗಳು, ನಮ್ಮ ಶಿಕ್ಷಣ ಪದ್ಧತಿ, ಇವುಗಳ ಬಗ್ಗೆ ಭಾರತೀಯರ ಮನಸ್ಸಿನಲ್ಲಿ ಗೌರವವನ್ನು ತುಂಬಿತು. ಕೇವಲ ಬ್ರಿಟಿಷರು ಮಾತ್ರ ಅಥವಾ ಬ್ರಿಟಿಷರು ನಮಗಿಂತ ಶ್ರೇಷ್ಠರಲ್ಲ, ನಾವು ಬ್ರಿಟಿಷರಿಗೆ ಯಾವುದರಲ್ಲೂ ಕೂಡ ಕಡಿಮೆ ಇಲ್ಲ, ನಮ್ಮ ಸಂಸ್ಕೃತಿ ಬ್ರಿಟಿಷ್ ಸಂಸ್ಕೃತಿಗಿಂತಲೂ ಅತ್ಯುತ್ತಮವಾಗಿದ್ದು ಅಂತಕ್ಕಂಥ ಭಾವನೆಯನ್ನು, ಉಚ್ಚ ಭಾವನೆಯನ್ನು ಜನರ ಮನಸ್ಸಿನಲ್ಲಿ ತುಂಬಿತು. ಅದೇ ಉಚ್ಚ ಭಾವನೆ ಅಂತಕ್ಕಂಥದ್ದು ಇವಾಗ ಕರ್ನಾಟಕದ ಜನರ ಮನಸ್ಸಿನಲ್ಲೂ ಕೂಡ ಬಂತು. ಕನ್ನಡ ಅಂತಕ್ಕಂಥದ್ದಕ್ಕೆ ಒಂದು ಉಜ್ವಲವಾದ ಇತಿಹಾಸವಿದೆ. ಕರ್ನಾಟಕವನ್ನು ಸಾವಿರಾರು ವರ್ಷಗಳವರೆಗೆ ಹಲವಾರು ರಾಜಮನೆತನಗಳು ಆಳಿ ಹೋಗಿವೆ. ದೇಶದ ಕಲೆ, ಸಂಸ್ಕೃತಿ, ನಾಡುನುಡಿಗೆ ಅವು ವಿಪುಲವಾದ ಕೊಡುಗೆಗಳನ್ನು ಕೊಟ್ಟಿವೆ. ಹಾಗಾಗಿ ಕರ್ನಾಟಕ ಅಂತಕ್ಕಂಥ ಪ್ರದೇಶಗಳೆಲ್ಲ ಒಂದುಗೊಂಡು ಒಂದು ಹೊಸ ರಾಜ್ಯ ನಿರ್ಮಾಣ ಆಗಬೇಕು ಅಂತಕ್ಕಂಥ ಭಾವನೆಯನ್ನು ಕನ್ನಡ ಮಾತನಾಡ್ತಾ ಇರ್ತಕ್ಕಂಥ ಜನರ ಮನಸ್ಸಿನಲ್ಲಿ ಈ ಚಳುವಳಿಗಳು ತುಂಬ್ತಾ ಬಂದವು. ಕರ್ನಾಟಕ ಏಕೀಕರಣ ಚಳುವಳಿಯು ಒಂದು ಭಾವನಾತ್ಮಕ ಮತ್ತು ರಾಜಕೀಯ ಚಳುವಳಿಯಾಗಿತ್ತು. ಕನ್ನಡ ಭಾಷೆಯನ್ನು ಪ್ರಧಾನವಾಗಿ ಹೊಂದಿದ್ದ ಪ್ರಾಂತಗಳನ್ನು ಒಂದು ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ತರುವ ಉದ್ದೇಶವನ್ನು ಹೊಂದಿತ್ತು. ನೀವು ಗಮನಿಸಬೇಕಾಗಿರತಕ್ಕಂಥ ಅಂಶವೇನೆಂತಂದರೆ, ಕರ್ನಾಟಕ ಏಕೀಕರಣ ಚಳುವಳಿ ಅಂತಕ್ಕಂಥದ್ದು ಇದೊಂದು ಕರ್ನಾಟಕ ಏಕೀಕರಣ ಚಳುವಳಿಯು ನೀವು ಗಮನಿಸಬೇಕಾದದ್ದು ಏನಂತಂದರೆ, ಇದೊಂದು ಭಾವನಾತ್ಮಕ ಮತ್ತು ರಾಜಕೀಯ ಚಳುವಳಿ. ಭಾವನಾತ್ಮಕ ಅಂತಂದರೆ ಯಾಕಂತಂದರೆ, ಕನ್ನಡವನ್ನು ಮಾತನಾಡ್ತಾ ಇರ್ತಕ್ಕಂಥ ಪ್ರದೇಶಗಳೆಲ್ಲ ಒಂದುಗೂಡಬೇಕು ಅಂತಕ್ಕಂಥ ಒಂದು ಬಲವಾದ ಭಾವನೆ ಇವಾಗ ಕನ್ನಡ ಮಾತನಾಡ್ತಾ ಇರ್ತಕ್ಕಂಥ ಜನರ ಮನಸ್ಸಿನಲ್ಲಿ ಬೇರೂರಿತು. ನಿಮಗೆ ಒಂದು ವಿಷಯ ನೆನಪಿರಲಿ, ಯಾವುದೇ ಒಬ್ಬ ವ್ಯಕ್ತಿ ತನ್ನ ಕುಟುಂಬ, ತನ್ನ ಗ್ರಾಮ, ತನ್ನ ದೇಶ, ತನ್ನ ಭಾಷೆ, ತನ್ನ ಸಂಸ್ಕೃತಿ, ತನ್ನ ಧರ್ಮದ ಬಗ್ಗೆ ಅವನಿಗೆ ಅತಿಯಾದ ಭಾವನೆ ಇರುತ್ತೆ. ಅದೇ ರೀತಿಯಾಗಿ ಭಾಷೆಯ ಬಗ್ಗೆಯೂ ಕೂಡ ನಮ್ಮೆಲ್ಲರಿಗೂ ಕೂಡ ಒಂದು ಅತಿಯಾದ ಅಭಿಮಾನ ಇದೆ. ನಾವು ಯಾರೂ ಕೂಡ ನಮ್ಮ ಭಾಷೆಗೆ ಯಾರಾದರೂ ಒಂದು ಚೂರು ಏನಾದರೂ ಕೆಟ್ಟದಾಗಿ ಮಾತಾಡಿದರೆ ನಾವು ಅದನ್ನು ಸಹಿಸೋದಿಲ್ಲ. ಯಾಕಂತಂದರೆ ಪ್ರತಿಯೊಬ್ಬ ವ್ಯಕ್ತಿಗೆ ತನ್ನ ಮದರ್ ಟಂಗ್, ಮಾತೃಭಾಷೆಯ ಬಗ್ಗೆ ಅತಿಯಾದ ಗೌರವ ಅಥವಾ ಅಭಿಮಾನ ಇದ್ದೇ ಇರುತ್ತೆ. ಹಾಗಾಗಿ ನಾವು ಗಮನಿಸಬೇಕಾದದ್ದು ಏನಂತಂದರೆ, ಕರ್ನಾಟಕ ಏಕೀಕರಣ ಚಳುವಳಿ ಒಂದು ಭಾವನಾತ್ಮಕ ಮತ್ತು ರಾಜಕೀಯ ಚಳುವಳಿಯಾಗಿತ್ತು. ಭಾವನಾತ್ಮಕ ಚಳುವಳಿ ಆಗಿರುವ ಕಾರಣದಿಂದ ಜನರೆಲ್ಲರೂ ಕೂಡ ಈ ಭಾವನೆಗೆ ಒಳಗಾಗಿ ಸಕ್ರಿಯವಾಗಿ ಈ ಚಳುವಳಿಯಲ್ಲಿ ಭಾಗವಹಿಸುವುದಕ್ಕೆ ಇಲ್ಲಿ ಅವಕಾಶ ಉಂಟಾಯಿತು. ಕರ್ನಾಟಕ ಏಕೀಕರಣ ಚಳುವಳಿಯು ಹಳೆ ಮೈಸೂರು ಭಾಗದ ಪ್ರದೇಶಗಳಲ್ಲಿ ಹಾಗೂ ಉತ್ತರ ಕರ್ನಾಟಕದ ಹಲವಾರು ಭಾಗಗಳಲ್ಲಿ ಪರಿಣಾಮಕಾರಿಯಾಗಿ ಜರುಗಿತು. ಕರ್ನಾಟಕ ಏಕೀಕರಣ ಚಳುವಳಿ ಅಂತಕ್ಕಂಥದ್ದು ಕೇವಲ ದಕ್ಷಿಣ ಕರ್ನಾಟಕದಲ್ಲಿ ಅಥವಾ ಉತ್ತರ ಕರ್ನಾಟಕದಲ್ಲಿ ಮಾತ್ರ ಜರುಗಿತು ಅಂಥೇಳಿ ಇಲ್ಲ. ಅದರರ್ಥ ಏನಂತಂದರೆ, ಕರ್ನಾಟಕ ಏಕೀಕರಣಕ್ಕೆ ಸಂಬಂಧಪಟ್ಟಂತೆ ಚಳುವಳಿಗಳು ಇವಾಗ ನಾವು ದಕ್ಷಿಣ ಕರ್ನಾಟಕ ಅಂತ ಏನು ಕರಿತಿದ್ದೀವಿ, ಇದನ್ನು ಆವಾಗ ಹಳೆ ಮೈಸೂರು ಅಂತ ಕರಿತಾಯಿದ್ರು. ಈ ಹಳೆ ಮೈಸೂರಿನ ಪ್ರಾಂತದಲ್ಲಿ ಬರ್ತಾ ಇರತಕ್ಕಂಥ ಮಂಡ್ಯ, ಮೈಸೂರು, ಬೆಂಗಳೂರು ಈ ಭಾಗಗಳಲ್ಲೂ ಕೂಡ ಚಳುವಳಿ ಸಾಕಷ್ಟು ಸಕ್ರಿಯವಾಗಿ ಜರುಗಿತು. ಅದೇ ರೀತಿಯಾಗಿ ಇವಾಗ ನಾವು ಉತ್ತರ ಕರ್ನಾಟಕ ಅಂತ ಏನು ಕರಿತೀವಲ್ಲ, ಪ್ರಮುಖವಾಗಿರ್ತಕ್ಕಂಥ ಧಾರವಾಡ, ಬೆಳಗಾವ, ಬಾಗಲಕೋಟೆ, ಬಿಜಾಪುರ ಇಂತಹ ಜಿಲ್ಲೆಗಳಲ್ಲೂ ಕೂಡ ಅಥವಾ ಇಂತಹ ಕನ್ನಡ ಮಾತನಾಡ್ತಾ ಇರ್ತಕ್ಕಂಥ ಪ್ರದೇಶಗಳಲ್ಲೂ ಕೂಡ ಚಳುವಳಿ ಅತ್ಯಂತ ಸಕ್ರಿಯವಾಗಿ ಜರುಗಿತು. ಹಾಗಾಗಿ ನೀವು ಏನು ಗಮನಿಸಬೇಕಂತಂದರೆ, ಕರ್ನಾಟಕ ಏಕೀಕರಣ ಚಳುವಳಿ ಕನ್ನಡ ಮಾತನಾಡ್ತಾ ಇರ್ತಕ್ಕಂಥ ಪ್ರದೇಶಗಳು ಉತ್ತರ ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಎಲ್ಲೆಲ್ಲೂ ಇದ್ವಲ್ವ, ಆ ಎಲ್ಲ ಪ್ರದೇಶಗಳಲ್ಲೂ ಕೂಡ ಈ ಚಳುವಳಿ ಅತ್ಯಂತ ಸಕ್ರಿಯವಾಗಿ ಜರುಗಿತು ಅನ್ನೋ ಅಂಶವನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಪ್ರಮುಖವಾಗಿ ಸಾಂಸ್ಥಿಕ, ಸಾಹಿತ್ಯಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯ ಪ್ರಯತ್ನಗಳ ಫಲವಾಗಿ ಈ ಪ್ರಕ್ರಿಯೆಯು ಸಫಲಗೊಂಡು ಮೈಸೂರು ಎಂಬ ಹೊಸ ರಾಜ್ಯ 1956ರಲ್ಲಿ ಉದಯಿಸಿತು. ಕರ್ನಾಟಕ ಏಕೀಕರಣ ಚಳುವಳಿಯಲ್ಲಿ ಸಾಹಿತಿಗಳು ಅಂದರೆ ದೇಶದ ಅತ್ಯಂತ ಕರ್ನಾಟಕದ ನೆಲದಲ್ಲಿ ಹುಟ್ಟಿರ್ತಕ್ಕಂಥ ಕನ್ನಡ ಭಾಷೆಯಲ್ಲಿ ಸಾಹಿತ್ಯವನ್ನು ರಚನೆ ಮಾಡಿರ್ತಕ್ಕಂಥ ಪ್ರಮುಖ ಸಾಹಿತ್ಯಕಾರರು, ಬರಹಗಾರರು, ಕವಿಗಳು ಇಂತಹವರ ಕೊಡುಗೆಯೂ ಕೂಡ ಅಪಾರ ಪ್ರಮಾಣದಲ್ಲಿದೆ. ಸಾಂಸ್ಥಿಕ ಅಂತಂದರೆ ಕರ್ನಾಟಕದ ಏಕೀಕರಣವನ್ನು ಸಾಧಿಸುವ ಸಲುವಾಗಿ ಹಲವಾರು ಸಂಘ ಸಂಸ್ಥೆಗಳು, ಫಾರ್ ಎಕ್ಸಾಂಪಲ್ 1915ರಲ್ಲಿ ಕರ್ನಾಟಕ ಏಕೀಕರಣ 1915ರಲ್ಲಿ ಕರ್ನಾಟಕದ ಏಕೀಕರಣವನ್ನು ಸಾಧಿಸುವ ಸಲುವಾಗಿ ಒಂದು ಸಂಘಟನೆ ಹುಟ್ಕೊಳ್ತು. ಈ ರೀತಿಯಾಗಿ ಹಲವಾರು ಸಂಘಟನೆಗಳು ಕೂಡ ಕರ್ನಾಟಕದಲ್ಲಿ ಏನು ಮಾಡ್ಕೊಂಡಪ್ಪ ಅಂತಂದರೆ ಹುಟ್ಕೊಂಡು, ಈ ಸಂಘಟನೆಗಳ ಫಲವಾಗಿ ಚಳುವಳಿಗೆ ಅತ್ಯಂತ ಹೆಚ್ಚಿನ ಬಲ ಅಂತಕ್ಕಂಥದ್ದು ಬಂತು. ಇದರಿಂದ ಕರ್ನಾಟಕ ಅಂತಕ್ಕಂಥ ಒಂದು ರಾಜ್ಯ, ಅಥವಾ ನಾವು ಕರ್ನಾಟಕ ಅಂತೇಳಿ 1973ರಲ್ಲಿ ನಾಮಕರಣ ಮಾಡಿದ್ವಿ. 1956ರಲ್ಲಿ ಕರ್ನಾಟಕ ಅಂತ ಇರತಕ್ಕಂಥ ಒಂದು ರಾಜ್ಯ ಭಾಷಾವಾರು ಪ್ರಾಂತ್ಯಗಳು ಭಾರತದಲ್ಲಿ ಏನು ರಚನೆ ಆದವೋ ಆ ಭಾಷಾವಾರು ಪ್ರಾಂತ್ಯಗಳಲ್ಲಿ ಮೈಸೂರು ಅಂತಕ್ಕಂಥ ರಾಜ್ಯನೂ ಕೂಡ 1956ರಲ್ಲಿ ರಚನೆಗೊಂಡಿತು ಅಂತಕ್ಕಂಥದ್ದನ್ನು ಗಮನಿಸಬೇಕು. ಇನ್ನು ಏಕೀಕರಣಗೊಳ್ಳುವುದಕ್ಕಿಂತ ಪೂರ್ವದಲ್ಲಿ ಕರ್ನಾಟಕ ಅಥವಾ ಕನ್ನಡದ ಮಾತನಾಡ್ತಾ ಇರತಕ್ಕಂಥ ಪ್ರದೇಶಗಳ ಸ್ಥಿತಿಗತಿ ಯಾವ ಥರ ಇತ್ತು ಅನ್ನೋದನ್ನು ಕೂಡ ನೀವು ತಿಳಿದುಕೊಳ್ಳಬೇಕು. ಹಾಗಾಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಂತಂದರೆ,
ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಇತ್ತು, ಕರ್ನಾಟಕದಲ್ಲಿಯೂ ಕೂಡ ಬ್ರಿಟಿಷರ ಆಳ್ವಿಕೆ ಇತ್ತು ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ. ಹೌದಾ? ಹಾಗಾಗಿ ನೀವು ಗಮನಿಸಬೇಕಾದದ್ದು ಏನಂತಂದರೆ, ಭಾರತದ ಆಡಳಿತದಲ್ಲಿ ಬ್ರಿಟಿಷರು ಏನು ಮಾಡಿದ್ರು ಅಂತಂದರೆ, ಭಾರತವನ್ನು ಹಲವಾರು ಪ್ರಾಂತಗಳಲ್ಲಿ ಬ್ರಿಟಿಷರು ಭಾರತವನ್ನು ಒಡೆದಿದ್ರು. ಅವು ಚೀಫ್ ಕಮಿಷನರ್ ಪ್ರೊವಿನ್ಸಸ್ಗಳಾಗಿರ್ಬೋದು, ಅಥವಾ ಅವು ರಾಜರ ನೇರ ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂಥ ಪ್ರದೇಶಗಳಾಗಿರ್ಬೋದು, ಗವರ್ನರ್ ಜನರಲರ ನೇರ ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂಥ ಪ್ರದೇಶಗಳಾಗಿರ್ಬೋದು. ಅಂದರೆ ಬ್ರಿಟಿಷರು ಭಾರತದಲ್ಲಿ ಯಾವುದೇ ಪ್ರಾಂತವನ್ನು ರಚಿಸುವಾಗ ತಮ್ಮ ಆಡಳಿತಕ್ಕೆ ಅವು ಯಾವ ರೀತಿಯಾಗಿ ಅನುಕೂಲ ಆಗುತ್ತವೆ ಅಂತಕ್ಕಂಥದ್ದನ್ನು ಗಮನದಲ್ಲಿ ಇಟ್ಟುಕೊಂಡು ಪ್ರಾಂತಗಳನ್ನು ರಚಿಸಿದ್ದರೇ ಹೊರತು ಬ್ರಿಟಿಷರು ಭಾಷೆಗಳ ಆಧಾರದ ಮೇಲೆ, ಜನಾಂಗದ ಆಧಾರದ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಾಂತ್ಯಗಳನ್ನು ಭಾರತದಲ್ಲಿ ರಚಿಸಿರಲಿಲ್ಲ. ಇದರಿಂದ ಏನು ಪರಿಣಾಮ ಆಯಿತು ಅಂತಂದರೆ, ಕನ್ನಡವನ್ನು ಮಾತನಾಡ್ತಾ ಇರತಕ್ಕಂಥ ಪ್ರದೇಶಗಳು ಏನಿದ್ವಲ್ಲ ಭಾರತದಲ್ಲಿ, ಇವು ಒಟ್ಟು 20 ವಿವಿಧ ಆಡಳಿತಾತ್ಮಕ ವಿಭಾಗಗಳಲ್ಲಿ ಹಂಚುವುದು. 20 ವಿವಿಧ ಆಡಳಿತಾತ್ಮಕ ವಿಭಾಗಗಳಂತಂದರೆ 20 ಬೇರೆ ಬೇರೆ ಅಥವಾ ಬೇರೆ ಬೇರೆ ಭಾಷೆಗಳನ್ನು ಪ್ರಧಾನವಾಗಿ ಹೊಂದಿರತಕ್ಕಂಥ ಪ್ರದೇಶಗಳಲ್ಲೆಲ್ಲ ಕನ್ನಡವನ್ನು ಮಾತನಾಡ್ತಾ ಇರ್ತಕ್ಕಂಥ ಪ್ರದೇಶಗಳು ಹಂಚಿ ಹೋದವು. ಫಾರ್ ಎಕ್ಸಾಂಪಲ್ ನೀವು ನೋಡೋದಾದರೆ, ಇವಾಗ ನಾವು ಮೈಸೂರು ಅಂತಕ್ಕಂಥ ಒಂದು ಪ್ರಾಂತದಡಿಯಲ್ಲಿ ಇವಾಗಿನ ಬೆಂಗಳೂರು, ಮೈಸೂರು, ಮಂಡ್ಯ, ಕೋಲಾರ, ತುಮಕೂರು, ಹಾಸನ, ಕಡೂರು, ಚಿತ್ರದುರ್ಗ ಅಂತ ಇರ್ತಕ್ಕಂಥ ಪ್ರಾಂತಗಳೆಲ್ಲ ಎಲ್ಲಿ ಹೋದವಪ್ಪ ಅಂತಂದರೆ, ಕನ್ನಡದು ಮೈಸೂರು ಪ್ರಾಂತ ಅಂತಕ್ಕಂಥದ್ದು ಏನಿತ್ತಲ್ಲ, ಇವಾಗ ಏನು ದಕ್ಷಿಣ ಕರ್ನಾಟಕ ಅಂತ ಕರಿತೀವಿ, ಇದರಲ್ಲಿ ಯಾರ್ಯಾರು ಉಳ್ಕೊಂಡ್ರು ಅಂತಂದರೆ ಬೆಂಗಳೂರು, ಮೈಸೂರು, ಮಂಡ್ಯ, ಕೋಲಾರ, ತುಮಕೂರು, ಹಾಸನ, ಕಡೂರು, ಚಿತ್ರದುರ್ಗ ಮತ್ತು ಶಿವಮೊಗ್ಗ ಅಂತ ಇರ್ತಕ್ಕಂಥ ಪ್ರಾಂತಗಳು, ಕನ್ನಡ ಭಾಷೆಯನ್ನು ಮಾತನಾಡ್ತಾ ಇರ್ತಕ್ಕಂಥ ಪ್ರದೇಶಗಳು ಇಲ್ಲಿ ಉಳ್ಕೊಂಡವು. ನಂತರ ಇವಾಗ ನಾವು ಏನು ಚೆನ್ನೈ ಅಂತ ಕರಿತೀವಲ್ಲ, ಅದನ್ನು ನಾವು ಬ್ರಿಟಿಷರ ಅವಧಿಯಲ್ಲಿ ಮದ್ರಾಸ್ ಪ್ರಾಂತ ಅಂತ ಕರಿತಾ ಇದ್ವಿ. ಈ ಮದ್ರಾಸ್ ಪ್ರಾಂತದಲ್ಲಿ ಕನ್ನಡದ ಕೆಲವೊಂದು ಪ್ರದೇಶಗಳು ಹಂಚಿ ಹೋದವು. ಅಂಥವುಗಳಲ್ಲಿ ದಕ್ಷಿಣ ಕನ್ನಡ, ಬಳ್ಳಾರಿ, ಕೊಳ್ಳೇಗಾಲ, ಕೃಷ್ಣಗಿರಿ, ಹೊಸೂರು ಹಾಗೂ ಮಡಕ್ಸಿರ ಅಂತ ಇರ್ತಕ್ಕಂಥ ತಾಲೂಕುಗಳು ಇವಾಗ ಯಾರ ಅಡಿಯಲ್ಲಿ ಬ್ರಿಟಿಷರ ಆಳ್ವಿಕೆಯಲ್ಲಿ ಇವು ಮದ್ರಾಸ್ ಅಂತ ಇರ್ತಕ್ಕಂಥ ಪ್ರಾಂತಗಳಲ್ಲಿ ಹಂಚಿ ಹೋಗಿದ್ದವು. ಈ ಮದ್ರಾಸ್ ಅಂತ ಇರ್ತಕ್ಕಂಥ ಪ್ರಾಂತದಲ್ಲಿ ತಮಿಳು ಅಂತಕ್ಕಂಥದ್ದು ಆಡಳಿತಾತ್ಮಕ ಮತ್ತು ಶೈಕ್ಷಣಿಕ ಭಾಷೆಯಾಗಿತ್ತು ಅಂತಕ್ಕಂಥದ್ದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಮುಂದೆ ಬ್ರಿಟಿಷ್ ಆಡಳಿತದಲ್ಲಿ ಇನ್ನೊಂದು ದೊಡ್ಡ ಪ್ರಾಂತ ಇತ್ತು, ಅದನ್ನು ಅವರು ಬಾಂಬೆ ಪ್ರಾಂತ ಅಂತ ಕರಿತಾ ಇದ್ದರು. ಈ ಬಾಂಬೆ ಪ್ರಾಂತದ ಅಡಿಯಲ್ಲಿ ಕನ್ನಡವನ್ನು ಮಾತನಾಡ್ತಾ ಇರ್ತಕ್ಕಂಥ ಉತ್ತರ ಕನ್ನಡ, ಬೆಳಗಾವಿ, ಧಾರವಾಡ ಮತ್ತು ಬಿಜಾಪುರ ಅಂತ ಇರ್ತಕ್ಕಂಥ ಪ್ರದೇಶಗಳು ಇವಾಗ ಬಾಂಬೆ ಪ್ರಾಂತದ ಅಡಿಯಲ್ಲಿದ್ದವು. ಇಲ್ಲಿ ಕೂಡ ನೀವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಂತಂದರೆ, ಬಾಂಬೆ ಪ್ರಾಂತದಲ್ಲಿ ಮರಾಠಿ ಅಂತಕ್ಕಂಥದ್ದು ಆಡಳಿತ ಮತ್ತು ಶೈಕ್ಷಣಿಕ ಭಾಷೆ ಆಗಿತ್ತು ಅಂತಕ್ಕಂಥದ್ದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಮುಂದೆ ನಿಜಾಮರ ಆಡಳಿತದಲ್ಲಿ ಇದ್ದಿರ್ತಕ್ಕಂಥ ಹೈದರಾಬಾದ್ ಪ್ರಾಂತ, ಇಲ್ಲಿ ಕರ್ನಾಟಕದ ಇವತ್ತಿನ ಕಲ್ಯಾಣ ಕರ್ನಾಟಕ ಅಂತೇಳಿ ಏನು ಕರಿತೀವಲ್ಲ, ಈ ಕಲ್ಯಾಣ ಕರ್ನಾಟಕದಲ್ಲಿ ಬರ್ತಾ ಇರ್ತಕ್ಕಂಥ ಬಹುಪಾಲು ಪ್ರಾಂತಗಳು ಅಂದರೆ ಗುಲ್ಬರ್ಗಾ, ಬೀದರ್ ಮತ್ತು ರಾಯಚೂರು, ಈ ಪ್ರದೇಶಗಳು ಇವಾಗ ಹೈದರಾಬಾದ್ ಪ್ರಾಂತದ ಅಡಿಯಲ್ಲಿದ್ದವು. ಇಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂಥ ಪ್ರಮುಖ ಅಂಶ ಏನಂತಂದರೆ, ಹೈದರಾಬಾದ್ ಪ್ರಾಂತದಲ್ಲಿ ತೆಲುಗು ಅಂತ ಇರ್ತಕ್ಕಂಥದ್ದು ಅಥವಾ ಉರ್ದು ಅಂತಕ್ಕಂಥದ್ದು ಒಂದು ಅತ್ಯಂತ ಪ್ರಮುಖ ಅನ್ನೋಕ್ಕಿಂತನೂ ಇದು ಆಡಳಿತಾತ್ಮಕ ಮತ್ತು ಶೈಕ್ಷಣಿಕ ಭಾಷೆ ಆಗಿತ್ತು. ಮುಂದೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಕೊಲ್ಹಾಪುರ್ ಪ್ರಾಂತ ಅಂತಕ್ಕಂಥ ಒಂದು ಪ್ರಾಂತವನ್ನು ಬ್ರಿಟಿಷರು ಮಾಡಿದರು. ಇದರಡಿಯಲ್ಲಿ ಇವಾಗ ಕರ್ನಾಟಕದಲ್ಲಿರ್ತಕ್ಕಂಥ ರಾಯಬಾಗ್, ಕಟ್ಕೋಡ್, ತೋರ್ಗಲ್ ಮತ್ತು ಸುತ್ತಮುತ್ತಲಿನ ಕನ್ನಡವನ್ನು ಮಾತನಾಡ್ತಾ ಇರ್ತಕ್ಕಂಥ ಪ್ರದೇಶಗಳು ಕೂಡ ಈ ಪ್ರಾಂತದಡಿಯಲ್ಲಿ ಇಡಲ್ಪಟ್ಟಿದ್ದವು. ಮುಂದೆ ಇವಾಗ ನಾವು ಪಕ್ಕದಲ್ಲಿ ಇರ್ತಕ್ಕಂಥ ಸಾಂಗ್ಲಿ ಅಂತ ಏನು ಕರಿತೀವಲ್ಲ, ಈ ಸಾಂಗ್ಲಿನೂ ಕೂಡ ಆವಾಗಿನ ಪ್ರದೇಶದಲ್ಲಿ ಆವಾಗ ಒಂದು ಆಟೋನಮಸ್ ರೀಜನ್ ಆಗಿತ್ತು. ಇದರಡಿಯಲ್ಲಿ ಶಹಾಪುರ್, ಶಿರಹಟ್ಟಿ ಮತ್ತು ತೇರ್ದಾಳ್ ಕನ್ನಡದ ಪ್ರದೇಶಗಳು ಇದರಡಿಯಲ್ಲಿದ್ದವು. ಮುಂದೆ ಮಿರಜ್ ಪ್ರಾಂತದಡಿಯಲ್ಲಿ ಇವಾಗಿನ ಲಕ್ಷ್ಮೇಶ್ವರ್ ಮಿರಜ್ ಪ್ರಾಂತದಡಿಯಲ್ಲಿತ್ತು. ಅದೇ ರೀತಿಯಾಗಿ ಕುರುಂದ್ವಾಡ್, ಇದು ಕೂಡ ಸಾಂಗ್ಲಿ ಮಿರಜ್ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಪ್ರಾಂತ್ಯ. ಇಲ್ಲಿ ಕುರುಂದ್ವಾಡ್ ಜೂನಿಯರ್ ಮತ್ತು ಕುರುಂದ್ವಾಡ್ ಸೀನಿಯರ್ ಅಂತಕ್ಕಂಥ 2 ಪ್ರದೇಶಗಳನ್ನು ಮಾಡಿದ್ರು. ಇದರಡಿಯಲ್ಲಿಯೂ ಕೂಡ ಕರ್ನಾಟಕದ ಬಹುಪಾಲು ಪ್ರದೇಶಗಳು ಇದ್ದವು. ಆಮೇಲೆ ಜಮಖಂಡಿ ಮತ್ತು ಕುಂದಗೋಳ ಅಂತಕ್ಕಂಥವು ಕೂಡ ಒಂದು ಪ್ರತ್ಯೇಕ ಆವಾಗ ಪ್ರದೇಶಗಳಾಗಿದ್ದವು. ಆಮೇಲೆ ಮುಂದೆ ಅಕ್ಕಲ್ಕೋಟ್ ಅಂತಕ್ಕಂಥದ್ದು ಕೂಡ ಇವಾಗಿನ ಅಕ್ಕಲ್ಕೋಟ್ ಅಂತಕ್ಕಂಥದ್ದು ಕೂಡ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಪ್ರದೇಶವಾಗಿತ್ತು. ಬೇರೆ ಆಡಳಿತಾತ್ಮಕ ಭಾಷೆಯನ್ನು ಹೊಂದಿರತಕ್ಕಂಥ ಒಂದು ಪ್ರಾಂತದಡಿಯಲ್ಲಿ ಇದು ಕೂಡ ಈ ಪ್ರದೇಶವೂ ಕೂಡ ಇತ್ತು. ಮುಂದೆ ಕರ್ನಾಟಕದ ಪ್ರದೇಶಗಳಾಗಿರ್ತಕ್ಕಂಥ ಸಂಡೂರು, ಸವಣೂರು ಪ್ರದೇಶಗಳು ಕೂಡ ಬೇರೆ ಬೇರೆ ರಾಜ್ಯಗಳ ಅಡಿಯಲ್ಲಿ, ಹೀಗೆ ಕರ್ನಾಟಕ ಏಕೀಕರಣಗೊಳ್ಳುವುದಕ್ಕಿಂತ ಪೂರ್ವದಲ್ಲಿ ಈ ರೀತಿಯಾಗಿ ಕನ್ನಡವನ್ನು ಮಾತನಾಡ್ತಾ ಇರ್ತಕ್ಕಂಥ ಪ್ರದೇಶಗಳು ಒಟ್ಟು 20 ಬೇರೆ ಬೇರೆ ಪ್ರಾಂತಗಳ ಅಡಿಯಲ್ಲಿ ಹಂಚಿ ಹೋಗಿದ್ವು. ಇವಾಗ ಕರ್ನಾಟಕದ ಏಕೀಕರಣವನ್ನು ಮಾಡ್ತಾ ಇರ್ತಕ್ಕಂಥ ಚಳುವಳಿಗಾರರು ಏನಿದ್ರು,
ಇವರ ಮುಂದೆ ಇರ್ತಕ್ಕಂಥ ಅತ್ಯಂತ ದೊಡ್ಡ ಸಮಸ್ಯೆ ಅಂತಂದರೆ ಈ 20 ಬೇರೆ ಬೇರೆ ವಿಭಾಗಗಳಲ್ಲಿ ಹಂಚಿ ಹೋಗಿರ್ತಕ್ಕಂಥ ಕನ್ನಡವನ್ನು ಮಾತನಾಡ್ತಾ ಇರ್ತಕ್ಕಂಥ ಪ್ರಾಂತಗಳನ್ನು ಇಲ್ಲಿ 2 ಚಾಲೆಂಜಸ್ಗಳನ್ನು ನೀವು ಗಮನಿಸಬೇಕು. ಏನಂತಂದರೆ ಇವಾಗ ಕನ್ನಡದ ಪ್ರದೇಶಗಳು ಬೇರೆ ಬೇರೆ ಪ್ರಾಂತಗಳ ಅಡಿಯಲ್ಲಿ ಹಂಚಿ ಹೋಗಿದ್ದವು. ಮೊದಲನೇ ಚಾಲೆಂಜ್ ಏನಂತಂದರೆ ಇವಾಗ ಮದ್ರಾಸ್, ಬಾಂಬೆ, ಹೈದರಾಬಾದ್, ಹಳೆ ಮೈಸೂರು ಭಾಗದಲ್ಲಿರ್ತಕ್ಕಂಥ ಆಡಳಿತಗಾರರು ಉಳಿದ ಎಲ್ಲ ರಾಜ್ಯಗಳಲ್ಲಿ ಕನ್ನಡದ ಪ್ರದೇಶಗಳು ಏನು ಹಂಚಿ ಹೋಗಿದ್ವಲ್ವ, ಈ ಪ್ರದೇಶಗಳ ಆಡಳಿತಗಾರರನ್ನು ಒಪ್ಪಿಸಿ ಕನ್ನಡದ ಪ್ರದೇಶಗಳನ್ನು ಅವ್ರ ಕಡೆಯಿಂದ ಕಸಿದುಕೊಳ್ಳುವುದು ಅನ್ನೋದಕ್ಕಿಂತಲೂ ಅವ್ರ ಕಡೆಯಿಂದ ಪಡೆದುಕೊಳ್ಳುವುದು ಒಂದು ದೊಡ್ಡ ಚಾಲೆಂಜ್ ಆಗಿದ್ದರೆ, ಹಳೆ ಮೈಸೂರು ಭಾಗದಲ್ಲಿರ್ತಕ್ಕಂಥ ಜಿಲ್ಲೆಗಳು, ವಿಶೇಷವಾಗಿ ಮಂಡ್ಯ, ಮೈಸೂರು, ಬೆಂಗಳೂರು, ಇವರು ಕನ್ನಡದ ಪ್ರದೇಶಗಳು ಬೇರೆ ಕಡೆಯಿಂದ ನಾವೇನು ತೊಗೊಳ್ತಾ ಇದ್ದೀವಿ ಆ ಜನರ ಜೊತೆಗೆ ಅವರು ಬೆರೆಯೋದಕ್ಕೇನು ಕೂಡ ಸಿದ್ಧರನ್ನಾಗಿ ಅವರನ್ನು ರೆಡಿ ಮಾಡ್ತಕ್ಕಂಥ ಚಾಲೆಂಜನ್ನು ಕೂಡ ಇವಾಗ ಏನಿತ್ತಂದರೆ ಕನ್ನಡದ ಚಳುವಳಿಕಾರರ ಮುಂದೆ ಇತ್ತು. ಈ ಕನ್ನಡದ ಚಳುವಳಿಕಾರರು ಈ ಸಮಸ್ಯೆಯನ್ನು ಅತ್ಯಂತ ಸಮರ್ಥವಾಗಿ ನಿಭಾಯಿಸಿದರು. ಅದಕ್ಕೆ ನಾನು ಹೇಳೋದು, ಸಮಸ್ಯೆ ಎಷ್ಟೇ ಜಟಿಲವಾಗಿದ್ದರೂ ಕೂಡ ಪ್ರತಿಯೊಂದು ಸಮಸ್ಯೆಗೆ ಉತ್ತರ ಅದರ ಗರ್ಭದಲ್ಲಿನೇ ಅಡಗಿರುತ್ತೆ. ಹೇಗೆ ಒಂದು ದೊಡ್ಡ ವೃಕ್ಷವು ಒಂದು ಸಣ್ಣ ಬೀಜದಲ್ಲಿ ಅಡಗಿರುತ್ತದೆಯೋ, ಅದೇ ರೀತಿಯಾಗಿ ಯಾವುದೇ ಒಂದು ಸಮಸ್ಯೆಯ ಮೂಲ, ಯಾವುದೇ ಒಂದು ಉತ್ತರವು ಸಮಸ್ಯೆಯಲ್ಲಿನ ಅಡಗಿಕೊಂಡಿರುತ್ತೆ ಅಂತಕ್ಕಂಥದ್ದನ್ನು ನಾನು ಯಾವತ್ತೂ ಕೂಡ ಮರಿಬಾರ್ದು. ಇದೆಲ್ಲವನ್ನು ನಾವು ನೋಡಿದ ಮೇಲೆ ಮುಂದೆ ನಾವು ಗಮನಿಸಬೇಕಾದದ್ದು ಏನಂತಂದರೆ, ಕರ್ನಾಟಕ ಏಕೀಕರಣ ಚಳುವಳಿಗೆ ಇರ್ತಕ್ಕಂಥ ಕಾರಣಗಳೇನು ಅನ್ನೋದನ್ನು ನೋಡೋಣ. ಕರ್ನಾಟಕ ಏಕೀಕರಣ ಚಳುವಳಿಗೆ ಪ್ರಮುಖ ಕಾರಣಗಳಲ್ಲಿ ಇವುಗಳನ್ನ ನಾವು ಬೇರೆ ಬೇರೆ ಕಾರಣಗಳಿವೆ, ಅವುಗಳನ್ನು ಒಟ್ಟಾಗಿ ನಾವು 3 ಬ್ರಾಡರ್ ಹೆಡ್ಡಿಂಗ್ಗಳಲ್ಲಿ ಆ ಕಾರಣಗಳನ್ನು ಪಟ್ಟಿ ಮಾಡ್ಬೋದು. ಮೊದಲನೇದಾಗಿ, ಶಿಕ್ಷಣ ಮತ್ತು ಆಡಳಿತದಲ್ಲಿ ಕನ್ನಡದ ಭಾಷೆಗೆ ಪ್ರಾಧಾನ್ಯತೆ ಇರದೇ ಇರುವುದು. ಶಿಕ್ಷಣ ಮತ್ತು ಆಡಳಿತ, ಯಾವುದೇ ಒಬ್ಬ ವ್ಯಕ್ತಿಗೆ ಶಿಕ್ಷಣವನ್ನು ಅವನ ತಾಯಿ ಭಾಷೆಯಲ್ಲಿನ ಕೊಟ್ಟರೆ ಅದು ಅತ್ಯಂತ ಎಫೆಕ್ಟಿವ್ ಆಗಿರುತ್ತೆ ಅಂಥೇಳಿ ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶಿಕ್ಷಣ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯೋಗಗಳು, ಈವನ್ ಭಾರತದ ಸುಪ್ರೀಂ ಕೋರ್ಟ್ ಕೂಡ ಇವಾಗ ಅಭಿಪ್ರಾಯ ಪಡುತ್ತೆ. ಇದು 100ಕ್ಕೆ 100ರಷ್ಟು ಸತ್ಯವೂ ಕೂಡ ಹೌದು. ಹಾಗಾಗಿ ಬಟ್ ಇಲ್ಲಿ ಕನ್ನಡದ ಪ್ರದೇಶಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಹಂಚಿ ಹೋಗಿವೆ. ಫಾರ್ ಎಕ್ಸಾಂಪಲ್, ಇವಾಗ ನೋಡಿ, ಬಾಂಬೆ ರಾಜ್ಯದಲ್ಲಿ ಮರಾಠಿ ಪ್ರಮುಖ ಭಾಷೆಯಾಗಿತ್ತು, ಕನ್ನಡದ ಪ್ರದೇಶಗಳಲ್ಲಿ ಅಲ್ಲಿದ್ದು ಅಲ್ಲಿ ಯಾವುದೇ ಕನ್ನಡದ ಶಾಲೆಗಳನ್ನು ತೆರೆಯುವುದಕ್ಕೆ ಸರ್ಕಾರ ಮನಸ್ಸು ಮಾಡಿರಲಿಲ್ಲ. ಮದ್ರಾಸ್ ಪ್ರಾಂತ್ಯದ ಅಡಿಯಲ್ಲಿ ಕನ್ನಡದ ಪ್ರದೇಶಗಳಿದ್ದವು, ಅಲ್ಲಿ ಪ್ರಮುಖ ಆಡಳಿತ ಭಾಷೆ ಅಥವಾ ಶೈಕ್ಷಣಿಕ ಭಾಷೆ ತಮಿಳು ಆಗಿತ್ತು. ಅಲ್ಲಿಯೂ ಕೂಡ ಮಕ್ಕಳು ತಮಿಳು ಭಾಷೆಯಲ್ಲಿಯೇ ಪಠ್ಯವನ್ನು ಕಲಿಬೇಕಾಗಿತ್ತು. ಇವನ್ ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರದ ಎಲ್ಲ ಆದೇಶಗಳು ಕೂಡ ಆ ಪ್ರಾಂತದಲ್ಲಿ ಇರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಭಾಷೆಯಲ್ಲಿ ಇರ್ತಿದ್ವೂ ಹೊರತು ಇವತ್ತು ಇರುವಂಗೆ ಅದರ ಟ್ರಾನ್ಸ್ಲೇಷನ್ಗಳು ಕನ್ನಡದಲ್ಲಿ ಇರ್ತಾ ಇರಲಿಲ್ಲ. ಹೀಗಾಗಿ ನಾವು ಗಮನಿಸಬೇಕಾದದ್ದು ಏನಂತಂದರೆ, ಕನ್ನಡದ ಪ್ರದೇಶಗಳಿಗೆ ಸಮಸ್ಯೆ ಏನಾಯ್ತು ಅಂತಂದರೆ, ಶಿಕ್ಷಣದಲ್ಲಿ ಕನ್ನಡ ಭಾಷೆಯನ್ನು ಬಿಟ್ಟು ಬೇರೆ ಭಾಷೆಯಲ್ಲಿ ಶಿಕ್ಷಣವನ್ನು ಪಡೆದುಕೊಳ್ಳುವುದು ಕನ್ನಡದ ಮಕ್ಕಳಿಗೆ ಇದು ಅತ್ಯಂತ ಒಂದು ಜಟಿಲವಾಗಿರ್ತಕ್ಕಂಥ ಸಮಸ್ಯೆಯಾಗಿ ಪರಿಣಮಿಸಿತು. ಸರ್ಕಾರದ ಆಡಳಿತಗಳು ಜನರಿಗೆ ಅರ್ಥವಾದಾಗ ಮಾತ್ರ ಜನರು ಸರ್ಕಾರದ ಆಡಳಿತಕ್ಕೆ ಸ್ಪಂದಿಸೋಕ್ಕೆ ಸಾಧ್ಯ ಆಗುತ್ತೆ. ಬಟ್ ಇಲ್ಲಿ ಏನಾಯ್ತಂದರೆ, ಸರ್ಕಾರದ ಆದೇಶಗಳು ಏನು ಅನ್ನುವುದೇ ಜನರಿಗೆ ಗೊತ್ತಾಗಲಿಲ್ಲ. ಹೀಗಾಗಿ ಸರ್ಕಾರದ ಆದೇಶಗಳು ಜನರಲ್ಲಿ ತೀವ್ರ ಗೊಂದಲವನ್ನು ಮೂಡಿಸೋಕ್ಕೆ ಸ್ಟಾರ್ಟ್ ಮಾಡೋದು. ಹೀಗಾಗಿ ಈ ಸಮಸ್ಯೆ ಅತ್ಯಂತ ಜಟಿಲ ಸಮಸ್ಯೆಯಾಗಿ ಪರಿಣಮಿಸುವುದರಿಂದ ಕರ್ನಾಟಕದ ಜನರು ಕನ್ನಡವನ್ನು ಮಾತನಾಡ್ತಾ ಇರ್ತಕ್ಕಂಥ ಪ್ರದೇಶಗಳನ್ನೆಲ್ಲ ಒಳಗೊಂಡು ಒಂದು ಸಪ್ರೇಟ್ ಅಥವಾ ಒಂದು ರಾಜ್ಯವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಚಳುವಳಿ ಒಂದು ಉಗ್ರ ರೂಪವನ್ನು ಕರ್ನಾಟಕದಲ್ಲಿ ಪಡೆಯಿತು. ಎರಡನೇದಾಗಿ, ಕನ್ನಡ ಪ್ರದೇಶಗಳ ಅಭಿವೃದ್ಧಿಗೆ ದೊರೆಯುತ್ತಿರುವ ಕನ್ನಡದ ಅಭಿವೃದ್ಧಿಗೆ ಮನ್ನಣೆ ದೊರೆಯದಿರುವುದು ಮತ್ತು ಶಾಸಕಾಂಗದಲ್ಲಿ ಸೂಕ್ತ ಪ್ರಾತಿನಿಧ್ಯ ದೊರೆಯದೇ ಇದ್ದದ್ದು. ಎರಡನೇ ಅತ್ಯಂತ ಪ್ರಮುಖ ಅಂಶ ಏನಂತಂದರೆ, ಕನ್ನಡದ ಪ್ರದೇಶಗಳ ಅಭಿವೃದ್ಧಿಗೆ ಅನುದಾನ ಅಂತ ಏನು ಸರ್ಕಾರ ಕೊಡ್ತಾ ಇತ್ತು, ಈ ಅನುದಾನ ಕೂಡ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಬರ್ತಾ ಇತ್ತು. ಫಾರ್ ಎಕ್ಸಾಂಪಲ್, ಬಾಂಬೆ ಪ್ರಾಂತದಲ್ಲಿ 1,10,00,000 ಜನಸಂಖ್ಯೆ ಇತ್ತು. ಈ 1,10,00,000 ಜನಸಂಖ್ಯೆಯಲ್ಲಿ ಕನ್ನಡವನ್ನು ಮಾತನಾಡ್ತಾ ಇರ್ತಕ್ಕಂಥ ಸುಮಾರು 31 ಲಕ್ಷ ಜನ ಇಲ್ಲಿ ಬಾಂಬೆ ಪ್ರಾಂತದಲ್ಲಿ ಇದ್ದರು. ಆದರೂ ಕೂಡ ಈ 31 ಲಕ್ಷ ಜನರ ಅಭಿವೃದ್ಧಿಗಾಗಿ ಬರ್ತಾ ಇರತಕ್ಕಂಥ ಅನುದಾನ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿತ್ತು. ಇನ್ನೊಂದು ಅಂಶ, ಮದ್ರಾಸ್ ಪ್ರಾಂತದಲ್ಲಿ ನೀವು ನೋಡುವುದಾದರೆ, ಮದ್ರಾಸ್ ಪ್ರಾಂತ್ಯದ ಒಟ್ಟು ಜನಸಂಖ್ಯೆ 1.80 ಲಕ್ಷ ಇತ್ತು. ಇದರಲ್ಲಿ ಕನ್ನಡವನ್ನು ಮಾತನಾಡ್ತಾ ಇರ್ತಕ್ಕಂಥ 17 ಲಕ್ಷ ಜನರಿದ್ದರು. ಈ ಜನರು ವಾಸಿಸ್ತಕ್ಕಂಥ ಪ್ರದೇಶಗಳ ಅಭಿವೃದ್ಧಿಗೆ ಸರ್ಕಾರ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಅನುದಾನ ಬಿಡುಗಡೆ ಮಾಡ್ತಾ ಇತ್ತು. ಇದರಿಂದ ಏನಾಯ್ತು ಅಂತಂದರೆ, ಪ್ರಾದೇಶಿಕ ಅಸಮತೋಲನ ಅಂತಕ್ಕಂಥದ್ದು ಉಂಟಾಯಿತು. ಕನ್ನಡ ಮಾತನಾಡ್ತಾ ಇರ್ತಕ್ಕಂಥ ಪ್ರದೇಶಗಳ ಜನರಲ್ಲಿ
ತಲಾವರಮಾನ ಕಮ್ಮಿ ಆಯಿತು, ಅವರ ಜೀವನ ಮಟ್ಟ ಕುಸಿತ ಬಂತು, ಬಡತನ ಹೆಚ್ಚಾಯಿತು, ನಿರುದ್ಯೋಗ ಹೆಚ್ಚಾಯಿತು. ಇಂಥ ಎಲ್ಲ ಸಮಸ್ಯೆಗಳಿಂದ ಬೇಸತ್ತಾ ಇರ್ತಕ್ಕಂಥ ಕನ್ನಡದ ಜನ ಇವಾಗ ಏನು ಮಾಡಿದ್ರು ಅಂತಂದರೆ, ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಯಾವಾಗಂತಂದರೆ ನಾವು ನಮ್ಮದೇ ಆಗಿರ್ತಕ್ಕಂಥ ಒಂದು ಸ್ವಂತ ರಾಜ್ಯವನ್ನು ಮಾಡಿಕೊಂಡ್ರೆ ಮಾತ್ರ ಈ ಸಮಸ್ಯೆಯಿಂದ ನಮಗೆ ಮುಕ್ತಿ ಅಂತಕ್ಕಂಥ ಒಂದು ಭಾವನೆ ಈಗ ಜನರಲ್ಲಿ ಬಲವಾಗಿ ಬೇರೂರಿತು. ಇವಾಗ ಶಾಸಕಾಂಗದಲ್ಲಿಯೂ ಕೂಡ ಅತ್ಯಂತ ಕಡಿಮೆ ಪ್ರಾತಿನಿಧ್ಯ ಕನ್ನಡವನ್ನು ಮಾತನಾಡ್ತಾ ಇರ್ತಕ್ಕಂಥ ಜನರಿಗೆ ಲಭ್ಯವಾಯಿತು. ಇವಾಗ ಕೇಂದ್ರ ಶಾಸಕಾಂಗದಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ, 1919 ಕಾಯ್ದೆಯ ಪ್ರಕಾರ ಭಾರತದಲ್ಲಿ ದ್ವಿಸದನ ಶಾಸಕಾಂಗವನ್ನು ಸ್ಥಾಪನೆ ಮಾಡಲಾಗಿತ್ತು. ಇವಾಗ ಕೇಂದ್ರ ಶಾಸಕಾಂಗದಲ್ಲಿ 140 ಜನ ಸದಸ್ಯರಿದ್ದರು. ಕನ್ನಡವನ್ನು ಮಾತನಾಡ್ತಾ ಇರ್ತಕ್ಕಂಥ ಜನರ ಒಟ್ಟು ಜನಸಂಖ್ಯೆ ಆವಾಗ ಕರ್ನಾಟಕದ ಏಕೀಕರಣಗೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಟ್ಟು 68 ಲಕ್ಷ ಕನ್ನಡವನ್ನು ಮಾತನಾಡ್ತಿರ್ತಕ್ಕಂಥ ಜನರು ಭಾರತದಲ್ಲಿದ್ದರು. ಈ ಎಲ್ಲ ಜನರು ಏನಿದ್ರಲ್ಲ, ಈ ಎಲ್ಲ ಜನರನ್ನು ಪ್ರತಿನಿಧಿಸುವುದಕ್ಕೆ 140 ಜನ ಸದಸ್ಯರನ್ನು ಹೊಂದಿರ್ತಾ ಇರ್ತಕ್ಕಂಥ ಶಾಸಕಾಂಗದಲ್ಲಿ ಕೇವಲ ಒಬ್ಬ ಸದಸ್ಯ ಅಷ್ಟು ಕನ್ನಡವನ್ನು ಮಾತನಾಡ್ತಾ ಇರ್ತಕ್ಕಂಥ ಜನರ ಪ್ರತಿನಿಧಿಯಾಗಿ ಆಯ್ಕೆಗೊಳ್ತಾ ಇದ್ದ ಅಂತಂದರೆ ಎಷ್ಟು ಪ್ರಮಾಣದಲ್ಲಿ ಶಾಸಕಾಂಗದಲ್ಲಿ ಕನ್ನಡ ಮಾತನಾಡ್ತಾ ಇರ್ತಕ್ಕಂಥ ಪ್ರದೇಶಗಳ ಪ್ರತಿನಿಧಿತ್ವ ಕಮ್ಮಿ ಇತ್ತು ಅಂತಕ್ಕಂಥದ್ದನ್ನು ನೀವು ಗಮನಿಸಬೇಕು. ಇನ್ನು ಮೂರನೇದಾಗಿ ಕನ್ನಡದ ಪ್ರದೇಶಗಳಲ್ಲಿ ಉಂಟಾದ ಪುನರುಜ್ಜೀವನ ಪ್ರಕ್ರಿಯೆ. ಇವಾಗ ಏನಾಯ್ತು ಅಂತಂದರೆ, ಕರ್ನಾಟಕ ಏಕೀಕರಣವನ್ನು ನಾವು ಮಾಡಲೇಬೇಕು ಅಂಥೇಳಿ ದಿಟ್ಟ ನಿಲುವನ್ನು ತಳೆದ ಕೆಲವೊಂದು ಪ್ರಮುಖ ವ್ಯಕ್ತಿಗಳು, ವಿಶೇಷವಾಗಿ ಸಾಹಿತಿಗಳು, ಕವಿಗಳು, ಸಮಾಜದ ಬಗ್ಗೆ ಕಳಕಳಿ ಉಳಿದಿರ್ತಕ್ಕಂಥ ಚಿಂತಕರು, ಪತ್ರಿಕೆಗಳು, ಮ್ಯಾಗ್ಝಿನ್ಗಳು ಇವಾಗ ಕನ್ನಡದ ನೆಲ, ಜಲ, ಭಾಷೆ, ಸಂಸ್ಕೃತಿಯ ಬಗ್ಗೆ ಜನರ ಮನಸ್ಸಿನಲ್ಲಿ ಉನ್ನತವಾಗಿರ್ತಕ್ಕಂಥ ಭಾವನೆಯನ್ನು ತುಂಬುವುದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಆರಂಭಿಸೋದು. ಫಾರ್ ಎಕ್ಸಾಂಪಲ್, ನೀವು ಆಲೂರು ವೆಂಕಟರಾಯರವರ ಕರ್ನಾಟಕ ಗತವೈಭವ ಪತ್ರಿಕೆ ಇರ್ಬೋದು, ಅವರಿಂದ ಬರೆಯಲ್ಪಟ್ಟ ವಾಗ್ಭೂಷಣ ಪತ್ರಿಕೆ ಇರ್ಬೋದು, ಅಥವಾ ಇನ್ನುಳಿದ ಎಲ್ಲ ಸಾಹಿತಿಗಳು ಈ ನಮ್ಮ ಸಂಯುಕ್ತ ಕರ್ನಾಟಕ ಪತ್ರಿಕೆ ಇರ್ಬೋದು, ಪ್ರಜಾವಾಣಿ ಪತ್ರಿಕೆ ಇರ್ಬೋದು, ಇಂಥ ಪತ್ರಿಕೆಗಳು ನಿರಂತರವಾಗಿ ಕನ್ನಡದ ಏಕೀಕರಣದ ಬಗ್ಗೆ ಬರಿತಾ ಹೋದವು. ಜನರ ಮನಸ್ಸಿನಲ್ಲಿ ಕನ್ನಡದ ಬಗ್ಗೆ, ಕನ್ನಡ ಭಾಷೆ, ನೆಲ, ಜಲ, ಸಂಸ್ಕೃತಿಯ ಬಗ್ಗೆ ಅವರ ಮನಸ್ಸಿನಲ್ಲಿ ಉನ್ನತವಾದ ಭಾವನೆಗಳನ್ನು ಅವು ತುಂಬ್ತಾ ಹೋದವು. ಈ ಎಲ್ಲವುಗಳ ಪರಿಣಾಮವಾಗಿ ಇವಾಗ ಕನ್ನಡದ ಪ್ರದೇಶಗಳು ಒಗ್ಗೂಡಲೇಬೇಕು, ಕನ್ನಡದ ಪ್ರದೇಶಗಳು ಒಗ್ಗೂಡಿ ಒಂದು ಪ್ರತ್ಯೇಕ ರಾಜ್ಯ ಅಂತಕ್ಕಂಥದ್ದು ನಿರ್ಮಾಣ ಆಗಲೇಬೇಕು ಅಂತಕ್ಕಂಥ ಚಳುವಳಿ ಇನ್ನಷ್ಟು ಬಲವಾಗುತ್ತಾ ಸಾಗಿತು. ಹೀಗಾಗಿ ನೀವು ಏನು ಗಮನಿಸ್ಬೇಕಂತಂದರೆ, ಕರ್ನಾಟಕ ಚಳುವಳಿ ಅಂತಕ್ಕಂಥದ್ದು ಏನಿದೆಯಲ್ಲ, ಏಕೀಕರಣ ಚಳುವಳಿ, ಇದು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಅಂತಕ್ಕಂಥದ್ದು ಇವಾಗ ನಾವೇನು ಕರಿತೀವೋ ಈ ಎರಡೂ ಭಾಗಗಳಲ್ಲಿ ಅತ್ಯಂತ ಮಾರ್ಮಿಕವಾಗಿ, ಅತ್ಯಂತ ಪರಿಣಾಮಕಾರಿಯಾಗಿ ಚಳುವಳಿ ನಡೀತು. ಹಾಗಾಗಿ ಕರ್ನಾಟಕದ ಚಳುವಳಿಗೆ ಈ 3 ಪ್ರಮುಖ ಕಾರಣಗಳನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಹಾಗಾಗಿ ಭಾಷೆ ಅಂತಕ್ಕಂಥದ್ದು ಒಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಭಾವನಾತ್ಮಕ ವಿಷಯ ಹೌದು. ಹೀಗಾಗಿ ಭಾಷೆಯನ್ನು ಆಧಾರವಾಗಿಟ್ಕೊಂಡು ಮುಂದೆ 1956ರಲ್ಲಿ ಭಾರತದಲ್ಲಿ ಒಟ್ಟು 14 ರಾಜ್ಯಗಳು ರಚಿಸಲ್ಪಟ್ಟವು. ಅದರಲ್ಲಿ ಆಂಧ್ರ ಪ್ರದೇಶ ಅಂತಕ್ಕಂಥದ್ದು ಪ್ರಥಮ ರಾಜ್ಯ ಆಗಿ ನಿರ್ಮಾಣಗೊಂಡಿತು. ಕರ್ನಾಟಕವು ಕೂಡ ಕನ್ನಡದ ಪ್ರದೇಶಗಳನ್ನೆಲ್ಲವುಗಳನ್ನು ಏಕೀಕರಣಗೊಂಡು ಮುಂದೆ 1956ರಲ್ಲಿ ಮೈಸೂರು ಅಂತಕ್ಕಂಥ ಪ್ರಾಂತ್ಯ ಭಾರತದಲ್ಲಿ ರಚನೆಗೊಂಡಿತು. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಂದೆ ನೀವು ಮುಂದಿನ ವಿಡಿಯೋನಲ್ಲಿ ಕರ್ನಾಟಕದ ಏಕೀಕರಣಗೊಳ್ಳುವುದಕ್ಕೆ ವಿವಿಧ ಹಂತಗಳು ಯಾವ್ಯಾವಿದ್ವು, ಆ ಯಾವ್ಯಾವ ಹಂತಗಳನ್ನೆಲ್ಲ ದಾಟ್ಕೊಂಡು ನಮ್ಮ ಕರ್ನಾಟಕ ಅಂತಕ್ಕಂಥ ಒಂದು ರಾಜ್ಯ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತಕ್ಕಂಥ ಪದ್ಯವನ್ನು ಎಲ್ಲರೂ ಕೇಳಿದ್ರಿ. ಈ ಚೆಲುವ ಕನ್ನಡ ನಾಡು ಯಾವೆಲ್ಲ ಹಂತಗಳನ್ನು ದಾಟ್ಕೊಂಡು ಉದಯ ಆಯಿತು ಅನ್ನೋದನ್ನು ಮುಂದಿನ ವಿಡಿಯೋನಲ್ಲಿ ನಾವು ನೋಡೋಣ. ಯಾರಿಗಾದರೂ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಟೋಟಲಾಗಿ 5 ಸ್ಲೈಡ್ಗಳು ಇವೆ, ಪವರ್ ಪಾಯಿಂಟ್ ಸ್ಲೈಡ್ಗಳು. ಈ 5 ಸ್ಲೈಡ್ಗಳಲ್ಲಿ ಯಾರಿಗಾದರೂ ಯಾವುದೇ ವಿಷಯದ ಬಗ್ಗೆ ಏನಾದರೂ ತಿಳಿಯದೇ ಇದ್ದರೆ ನಿಸ್ಸಂಕೋಚವಾಗಿ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ, ಇಲ್ಲಂತಂದರೆ ನೇರವಾಗಿ ಕರೆ ಮಾಡಿ. ಯಾವುದೇ ವಿಷಯದ ಬಗ್ಗೆ ನಿಮಗೇನಾದರೂ ಅನುಮಾನಗಳಿದ್ದರೆ ಅವುಗಳನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಾರ್ದೆ ನನ್ನನ್ನು ಕೇಳಿ ಪರಿಹರಿಸ್ಕೊಳ್ಬೇಕು ಅಂಥೇಳಿ ಎಲ್ಲ ವಿದ್ಯಾರ್ಥಿಗಳಿಗೆ ಇನ್ನೊಮ್ಮೆ ಹೇಳ್ತಾ, ಕೊರೋನಾ ವೈರಸ್ನ ಈ ಸಮಯದಲ್ಲಿ ಜಾಗರೂಕತೆಯಿಂದಿರಿ, ನಿಮ್ಮ ಮನೆಯವರನ್ನು ಚೆನ್ನಾಗಿ ನೋಡ್ಕೊಳ್ಳಿ, ನೀವು ಚೆನ್ನಾಗಿರಿ. ಕಾಲೇಜು ಫಿಸಿಕಲ್ ಆಗಿ ಆರಂಭವಾಗುವವರೆಗೂ ಕೂಡ ಆನ್ಲೈನ್ ಮೋಡ್ನಲ್ಲಿ ಕ್ಲಾಸಸ್ಗಳಿರ್ತವೆ. ನೀವು ಇಲ್ಲಿನ ಕ್ಲಾಸಸ್ಗಳನ್ನು ಕಲಿಯಿರಿ. ಯಾವಾಗ ಸರ್ಕಾರದ ಆದೇಶವಾಗುತ್ತೋ ಆವಾಗ ಯಥಾವತ್ತಾಗಿ ಕ್ಲಾಸಸ್ಗಳು ಮತ್ತು ಪುನರಾರಂಭವಾಗುತ್ತವೆ. ಅಲ್ಲಿ ನೀವು ನೇರವಾಗಿ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಸ್ಟೇ ಸೇಫ್, ಸ್ಟೇ ಕೂಲ್ ಅಂತ ಹೇಳ್ತಾ ವಂದನೆಗಳು.